ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ. ಬಾಕಿ ಪ್ರಕರಣಗಳನ್ನು ಶೀಘ್ರವಾಗಿ ಮುಗಿಸುವಂತೆ ಡಿಸಿ ಖಡಕ್ ಸೂಚನೆ. ತಿಪಟೂರಿನ ನಗರಸಭೆ ಕಾರ್ಯಾಲಯದಲ್ಲಿ ತಿಪಟೂರು ಉಪವಿಭಾಗ ಮಟ್ಟದ ಕಂದಾಯ ಇಲಾಖೆ ಹಾಗೂ ನಗರಸಭೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಗ್ರಾಮ ಆಡಳಿತಾಧಿಕಾರಿಗಳು ಪಾಲ್ಗೊಂಡಿದ್ದು, ಇಲಾಖೆಯ ವಿವಿಧ ಕಾರ್ಯಗಳ ಪ್ರಗತಿಯನ್ನ ಜಿಲ್ಲಾಧಿಕಾರಿಗಳು ಪ್ರಶ್ನಿಸಿದರು. ಇನ್ನು ಸಭೆಯಲ್ಲಿ ಡಿಸಿ ಶುಭ ಕಲ್ಯಾಣ್ ಅವರು ಅಧಿಕಾರಿಗಳಿಗೆ ಬಾಕಿ ಉಳಿದಿರುವ ಪ್ರಕರಣಗಳನ್ನು ಶೀಘ್ರವಾಗಿ ಬಗೆಹರಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ವಿಶೇಷವಾಗಿ ಈ ಪೌತಿ ಸಂಬಂಧಿತ ಬಾಕಿ ಕೆಲಸಗಳನ್ನು ಸರ್ಕಾರ ನಿಗದಿಪಡಿಸಿದ ಅವಧಿಯೊಳಗೆ ತ್ವರಿತವಾಗಿ ಪೂರ್ಣಗೊಳಿಸುವಂತೆ ನಿರ್ದೇಶಿಸಿದರು. ಅಲ್ಲದೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಶನಿವಾರದೊಳಗೆ ಕೆಲಸಗಳನ್ನು ಪೂರ್ಣಗೊಳಿಸುವಂತೆ ಸೂಚಿಸಿದ್ದು, ವಿಳಂಬಕ್ಕೆ ಅವಕಾಶ ನೀಡದಂತೆ ಎಚ್ಚರಿಕೆಯನ್ನ ನೀಡಿದರು. ಇನ್ನು ಈ ವೇಳೆ ಮಾತನಾಡಿದ ಡಿಸಿ ಶುಭ ಕಲ್ಯಾಣ್ ಅವರು, ತಿಪಟೂರು ತಾಲೂಕಿನಲ್ಲಿ ಎಲ್ಲಿಯೂ ಕುಡಿಯುವ ನೀರಿಗೆ ಸಮಸ್ಯೆಯಾಗದಂತೆ ಬೋರ್ವೆಲ್ ಕೊರೆಯುವಂತೆ ಸೂಚಿಸಿದ್ದೇವೆ. ಈಗಾಗಲೇ ನಗರದಲ್ಲಿ 2 ಬೋರ್ವೆಲ್ ಕೊರೆಯಲಾಗಿದೆ. ಅಲ್ಲದೆ ನಗರದಲ್ಲಿ 6 ತಿಂಗಳೊಳಗೆ ಎಲ್ಲಾ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಮುಗಿಸಲು ಅಧಿಕಾರಿಗಳಿಗೆ ತಿಳಿಸಿದ್ದು, ಹೊಸ ಫುಡ್ ಕೋರ್ಟ್, ಗ್ಲಾಸ್ ಹೌಸ್ ಸೇರಿದಂತೆ ಕೋಲ್ಡ್ ಸ್ಟೋರೇಜ್ ನಿರ್ಮಿಸಲು ಭೂಮಿ ಮಂಜೂರು ಮಾಡಲು ಹೇಳಿದ್ದು, ಈ ಬಗ್ಗೆ ಚರ್ಚಿಸಿ ಆದಷ್ಟು ಬೇಗ ಕಾರ್ಯಗತಿಗೆ ತರ್ತೇವೆ ಎಂದಿದ್ದಾರೆ. ಮುಖ್ಯವಾಗಿ ಚರ್ಚೆ ಆಗಿರೋದು ತಿಪ್ಟೂರು CMCಯಲ್ಲಿ 31 ವಾರ್ಡ್ಸ್ ಇದ್ದಾವೆ ಮತ್ತು 90,000 ಜನಸಂಖ್ಯೆ ಇದೆ. ಸೊ 31 ವಾರ್ಡ್ಸಲ್ಲಿ ಕುಡಿಯೋ ನೀರು ಎಲ್ಲಿ ಕೂಡ ಸಮಸ್ಯೆ ಆಗಬಾರ್ದು ಅಂತ ಸನ್ಮಾನ್ಯ ಶಾಸಕರು ಅವರು ಸಭೆ ಮೊದಲನೇ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ದು. ಈಗಾಗಲೇ ನಾನ್ ಮಿಲಿಯನ್ ಪ್ಲಸ್ ಸಿಟೀಸ್ SFC ಫಂಡ್ಸ್ ಕೆಳಗಡೆ 1.87 crores ಸುಮಾರು 2 ಕೋಟಿ ದುಡ್ಡು ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ 31 ವಾರ್ಡ್ಸಲ್ಲಿ ಎಲ್ಲಾದರೂ ನಿಮಗೆ ಕುಡಿಯೋ ನೀರು ಸಮಸ್ಯೆ ಇದ್ದರೆ ತಕ್ಷಣ ಬೋರ್ವೆಲ್ ಕೊಡಬೇಕು ಅಂತ ಸನ್ಮಾನ್ಯ ಶಾಸಕರು ಅವರು ಹೇಳಿದ್ದಾರೆ. ಕಮಿಷನರ್ ಅವರು ಕೂಡ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೀವಿ. ಸೊ ನಮಗೆ ಫಂಡ್ಸಿದ್ದು ಯಾವುದೇ ರೀತಿ ಕೊರತೆ ಇಲ್ಲ. ನಾನ್ ಮಿಲಿಯನ್ ಪ್ಲಸ್ ಸಿಟೀಸ್ ಫಂಡ್ಸಲ್ಲಿ SSC ಗ್ರಾಂಟ್ಸಲ್ಲಿ ಸುಮಾರು 1.87 crores ಇದೆ. ಈಗಾಗಲೇ 1-2 ಕಡೆ ಬೋರ್ವೆಲ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ಎಲ್ಲಾದರೂ ಸಮಸ್ಯೆ ಇದ್ದರೆ ನಾವು ಬೋರ್ವೆಲನ್ನು ಕೊಟ್ಟು ಕುಡಿಯೋ ನೀರು, ಶುದ್ಧ ಕುಡಿಯೋ ನೀರನ್ನು ನಾವು ಕೊಡ್ತೀವಿ ಅನ್ನೋ ವಿಚಾರವನ್ನು ನಾವು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಮೊದಲನೇ ವಿಚಾರ ಆಗಿರೋದು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸು ಯಾವ ರೀತಿಯಲ್ಲಿ ಕೂಡ ಸ್ಥಗಿತ ಆಗಬಾರ್ದು. ಇನ್ನೂ ಒಂದು 6 ತಿಂಗಳಲ್ಲಿ ಕೆಲಸ ಆಗಬೇಕು ಅಂತ ಹೇಳಿದ್ದಾರೆ. ಅದು CMCಯಲ್ಲಿ UGD ವರ್ಕ್ಸ್ ಇರ್ಬೋದು ಅಥವಾ CMIDP ಫಂಡ್ಸಲ್ಲಿ ತಗೊಂಡಿರುವ ಕಾಮಗಾರಿಗಳು ಇರ್ಬೋದು, ತಕ್ಷಣ ಪ್ರಾರಂಭ ಆಗಬೇಕು. ಹಾಗೆಯೇ ತ್ವರಿತಗತಿಯಲ್ಲಿ ಕೆಲಸ ಆಗಬೇಕು ಅಂತ ಕೂಡ ಸ್ಪಷ್ಟವಾಗಿ ನಿರ್ದೇಶನವನ್ನು ಆನರಬಲ್ MLA ಸರ್ ಹಸ್ ಆಲ್ಸೋ ಟೋಲ್ಡ್. ನಾವು ಕೂಡ ಹೇಳಿದ್ದೀವಿ. ಇದನ್ನು ತುಮಕೂರಲ್ಲಿ ಕೂಡ CMIDP ವರ್ಕ್ಸಲ್ಲಿ ನಾವು ರಿವ್ಯೂ ಮಾಡ್ತಾ ಇದ್ದೀವಿ. ಪ್ರತಿ ವಾರ ಇಲ್ಲಿ ಕೂಡ ರಿವ್ಯೂ ಮಾಡಿದ್ವಿ. ನಾಳೆ AC ಗಳು ಕೂಡ ಸಭೆಯನ್ನು ನಾವು ಕರೆದಿದ್ದೀವಿ. ಅದೇ ರೀತಿಯಲ್ಲಿ ಸುಮಾರು ಡೆವಲಪ್ಮೆಂಟಲ್ ವರ್ಕ್ಸ್, ಹೊಸದಾಗಿ ಡೆವಲಪ್ಮೆಂಟಲ್ ವರ್ಕ್ಸ್ ಅಂತ ಹೇಳಬೇಕು. ಒಂದು ಫುಡ್ ಕೋರ್ಟು, ಗ್ಯಾಸ್ ಕ್ರಿಮಟೋರಿಯಮ್, ಗ್ಲಾಸ್ ಹೌಸು. ಸೊ ಈ ಥರ ವಿಚಾರಕ್ಕೆ ಲ್ಯಾಂಡ್ದು ರಿಕ್ವೈರ್ಮೆಂಟ್ ಇದೆ, ಅದನ್ನು ಮಂಜೂರು ಮಾಡಿ ಕೊಡಿ ಅಂತ ಪ್ರಸ್ತಾಪ ಆಯಿತು. ಅದನ್ನು ನಾವು ಕೂಡಲೇ ತಹಸೀಲ್ದಾರ್ AC ಗಳಿಂದ ರಿಪೋರ್ಟ್ ತಗೊಂಡು ವಿ ವಿಲ್ ಬಿ ಇಮಿಡಿಯೇಟ್ಲಿ ಗ್ರಾಂಟಿಂಗ್ ದ ಲ್ಯಾಂಡ್ಸ್. ಅದೇ ರೀತಿಯಲ್ಲಿ ಸ್ಲಾಟರ್ ಹೌಸ್ ಎಲ್ಲ ಜಾಗದಲ್ಲಿನೂ ಕಟ್ ಮಾಡಿ ಇದು ಮಾಡಲಿಕ್ಕೆ ಬದಲಾಗಿ ಒಂದೇ ಕಡೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಆಲ್ ದೀಸ್ ಆರ್ ವೆರಿ ಫಾರ್ವರ್ಡ್ ಲುಕಿಂಗ್ ಸ್ಕೀಮ್ಸ್. ಸೊ ಇದನ್ನು ಖಂಡಿತ ನಾವು ಸಪೋರ್ಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಂದಾಯ ಇಲಾಖೆ ಅವರು ಕೂಡ ಸೂಚನೆ ಕೊಟ್ಟಿದ್ದೀವಿ. ಇಮಿಡಿಯೇಟಾಗಿ ಲ್ಯಾಂಡನ್ನು ಕೊಡಬೇಕು ಅಂತ. ವಿಶೇಷವಾಗಿ ಇಲ್ಲಿ APMCಯಲ್ಲಿ ಕೋಲ್ಡ್ ಸ್ಟೋರೇಜ್ ಯೂನಿಟ್ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದ ಫಂಡ್ಸ್ ಬರುತ್ತೆ. RIDF ಇಂದನೂ ಕನ್ವರ್ಜೆನ್ಸಲ್ಲಿ ಮಾಡ್ಬೋದು. ಅದಕ್ಕೂ ಕೂಡ ಲ್ಯಾಂಡ್ ಬೇಕು ಅಂತ ಹೇಳಿದರು. ದ್ಯಾಟ್ ಆಲ್ಸೋ ವಿಲ್ ಬಿ ಟೇಕನ್ ಕೇರ್. ಬಿಕಾಸ್ ಇಲ್ಲಿ ಕೋಕೋನಟ್ದು ರೇಟ್ಸ್ ದಿನ ಜಾಸ್ತಿ ಆಗ್ತಾ ಇದೆ ಮತ್ತು ಟ್ಯಾಮ್ರಿನ್ ಸ್ಟೋರೇಜ್ ಕೂಡ ಅವಕಾಶ ಇದೆ. ಸೊ ಡೆಫಿನೆಟ್ಲಿ ಕೋಲ್ಡ್ ಸ್ಟೋರೇಜ್ ಇಸ್ ಅ ಗುಡ್ ಥಿಂಗ್ ಟು ಡೂ ಇನ್ ತಿಪ್ಟೂರ್. ಸೊ ಅದನ್ನು ನಾವು
ಕಾರ್ಯಗತಿಗೆ ನಾವು ಬರ್ತೀವಿ ಅನ್ನೋ ಮಾತನ್ನು ಹೇಳ್ತೀನಿ. ಒಟ್ನಲ್ಲಿ ವಿವಿಧ ಇಲಾಖೆಗಳ ಗುರಿ ಸಾಧನೆ ಕಾಮಗಾರಿಗಳ ಕುರಿತು ಹಾಗೂ ಹೊಸ ಯೋಜನೆಗಳ ನಿರ್ಮಾಣದ ಕುರಿತು ಚರ್ಚೆಗಳು ನಡೆದ ಈ ಪ್ರಗತಿ ಪರಿಶೀಲನಾ ಸಭೆ ಜಿಲ್ಲೆಯ ಅಭಿವೃದ್ಧಿ ಗತಿ ಹೆಚ್ಚಿಸಲು ಮಹತ್ವದ ವೇದಿಕೆಯಾಗಿತ್ತು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.